ಗೌರಿಬಿದನೂರು ನಗರದ ಸಹಿದ ನ್ಯಾಮತ್ ಬೇಬಿ ದರ್ಗಾಕ್ಕೆ ಭೇಟಿ ನೀಡಿ ಪುಷ್ಪ ನಮನ ಸಲ್ಲಿಸಿ ಅನ್ನಸಂತರ್ಪಣೆ ಮಾಡಿ ಮಾತನಾಡಿದ ಕಾಂತರಾಜು, 106 ವರ್ಷಗಳ ಇತಿಹಾಸವಿರುವ ದರ್ಗಾ ತನ್ನದೇ ಐತಿಹಾಸಿಕ ಚಾರಿತ್ರ್ಯ ಹಾಗೂ ಪಾವಿತ್ರ್ಯತೆ ಪಡೆದಿದೆ. ಸಮಾಜದ ಎಲ್ಲ ಧರ್ಮ ವರ್ಗದ ಜನರು ದರ್ಗಾ ಭೇಟಿ ನೀಡಿ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುತ್ತಿರುತ್ತಾರೆ. ಇಂತಹ ಪವಿತ್ರ ಕ್ಷೇತ್ರವನ್ನ ದರ್ಶನ ಪಡೆಯುವುದೇ ನನ್ನ ಪೂರ್ವ ಜನ್ಮದ ಪುಣ್ಯವಾಗಿದೆ ಎಂದರು. ಈ ಮಾಸಧಾಮ ಹಬ್ಬದ ವಿಷಯದಲ್ಲಿ ಭಗವಂತ ಸಕಲ ಜನರಿಗೂ ಹಿಂದೂ ಮುಸ್ಲಿಂ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಒಂದಾಗಿ ಎಲ್ಲರನ್ನೂ ದೇವರು ಆಶೀರ್ವಾದ ಮಾಡಲಿ ಅಂತ ನಾನು ಆಸೆ ಪಡ್ತೀನಿ. ಬರುವ ದಿನಮಾನಗಳಲ್ಲಿ ಈ ಒಂದು ಮಾಸಧಾಮ ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚಿನ ರೀತಿಯಾದಂಥ ಒತ್ತನ್ನು ಕೊಟ್ಟು ಅನೇಕ ಮಂದಿ ನೋಡ್ತಾ ಇದ್ವಿ. ಈಗ ಬೇರೆ ಬೇರೆ ಹಳ್ಳಿಗಳಿಂದ ಬಂದಿದ್ದಾರೆ ಈ ಪ್ರಾಂತ್ಯಕ್ಕೆ. ನಿಜವಾಗ್ಲೂ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ರೋಡಲ್ಲಿ ನಿಂತು ನೋಡ್ತಾ ಇದ್ದೆ. ಆದರೆ ಇವತ್ತು ಭಗವಂತನ ಆಶೀರ್ವಾದದಿಂದ ಇವತ್ತು ಒಳಗಡೆ ಬಂದು ಗುರುವಿನ ಆಶೀರ್ವಾದ, ನನ್ನ ಅಣ್ಣ ತಮ್ಮಂದಿರ ಆಶೀರ್ವಾದ ಪಡೆಯುವಂಥ ಕೃಪೆ ದೇವರು ನನಗೂ ಕೊಟ್ಟಿದ್ದಾರೆ. ಹಾಗಾಗಿ ಮಾಸಧಾಮ ಪ್ರಯುಕ್ತ ಮತ್ತೊಂದು ಸಾರಿ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.